ಇದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ. ಇದ್ರ ಜೊತೆ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ, ಯಾಕಂದ್ರೆ ಇದೇ ಬರುತ್ತಾಗ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದ್ರು, ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡೆಯೋದಿಲ್ಲ ಅಂತ ನನಗಂದ್ರೆ ಅವ್ರು. ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರತ್ತನ್ನ ಅವ್ರಿಗೆ, ಅಂದ್ರೆ ನನಗೂ ತಿಳಿದಿಲ್ಲ ಅಂದ್ರೆ ಗೋಕಾಕ್ ಸ್ಟೈಲ್ ನಮ್ಮ ಮುಖ್ಯರಾಗಿ ನಡೆಯೋದಿಲ್ಲ. ಯಾಕಂದ್ರೆ ಏನಾಗೈತೆ ರೀ, ಈ ವಾಟ್ಸಪ್ಪು ಫೇಸ್ಬುಕ್ಕು ಖಾಲಿ ಇರ್ತಾರೆ, ಒಂದು 4 ಲೈನ್ ಟೈಪ್ ಮಾಡ್ತಾರೋ ಏನಾರು ಬಿಟ್ಟು ಬಿಡ್ತಾರೆ. ಹಿಂಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆಯೋದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರು. ಅಂದ್ರೆ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರಂತಾನೆ, ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ಗೊತ್ತ ನಿಮಗೆ ಹೇಳ್ತೇನೆ. ಗೋಕಾಕ್ ಸ್ಟೈಲು, ನಮ್ಮ ಮೂಡಲಿ ಸ್ಟೈಲು, ಅರ್ಬನ್ ಸ್ಟೈಲ್ ಏನಂತ ಹೇಳ್ತೇನೆ. ನಾ ಏನವ್ರ ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನಿ ಅಂದ್ರೆ ಇವ್ರು ತಡೆಯೋದಿಲ್ಲ ಏನ್ರಿ. ಹೆಂಗೆ ತಂದ್ರೆ ಅವ್ರ ಹೆಂಗತ್ತೇನ್ರಿ. ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಾ ಮದುವೆಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇಳ್ನೆ, ದವಾಖಾನಿಗೆ ರೊಕ್ಕ ಕೊಡ್ತನೋ ಇವ್ರು ಕೊಡ್ತಾರೋ ಕೇಳ್ನೆ, ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತನೋ ಕೊಡ್ತಾರೆ ಕೇಳ್ನೆ, ದವಾಖಾನೆ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ. ಇದು ಗೋಕಾಕ್ ಸ್ಟೈಲ್ ಅಂತ ಹೇಳಿ ನಾ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ದೊಡ್ಡ ಫಜಿತ ಆಗ್ತೈತೆ. ಮತ್ತು ನೀವೆಲ್ಲ ಬಂದು ಮಾಡೋದ್ರೆ ಬೇಕಾದ್ರೆ ಅದನ್ನು ಮಾಡ್ತೀನಿ, ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಿಗೆ ಇರಲಿ ಇದ್ರೆ ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೋಣ್ರಿ. DCC ಬ್ಯಾಂಕು ಈ ಸಕ್ಕರೆ ಮತ್ತು ಆ ಸ್ಟೈಲ್ ಒಳಗೆ ನೀವು ಕುಂತು ಮಾಡಂದ್ರೆ ಮಾಡ್ತೇನೆ. ನನಗೇನಿಲ್ಲ, ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ಇದ್ದಿದ್ದು ಆಸ್ತಿ ಮಾರಿಸಿದಾಗ ಅಲ್ಲ ಅಂದ್ರೆ ಇದ್ದಿದ್ದು ಆಸ್ತಿ ಮಾರ್ಕೇಸ್ನ ಕೊಟ್ಟು ಹೋಗ್ತೀನಿ ರೈತರಿಗೆ, ನನಗೇನಿಲ್ಲ. ನಾ ಯಾಕಂದ್ರೆ ಈಗ ನಾನು ಬೆಳತನಕ 2 ಗಂಟೆಗೆ ಕುಣ್ತೀನಿ, ನೀವು ರಾತ್ರಿ ಬೆಳಗ್ಗೆ 6 ಗಂಟೆಗೆ ಬಂದರೂ ಸಿಗ್ತಾನೆ. ಆದರೆ ಮಲಿಗಿನಂದ್ರೆ ಲೇಟಾಗಿ ಹೇಳ್ತೀನಿ, ಮತ್ತು ಅವ್ರಿಗತ್ತಿಲ್ಲ. ಅದಕ್ಕೆ ಈಗ ಬೇಕಾದಾಗಿರ್ತೀವ್ರಿ. ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತೀನೋ, ಅನ್ನ ಸಾಬ್ ಜೊಲ್ಲೆ ದೇವ್ರದೊಂದು ದೊಡ್ಡ ಅವಕಾಶ ಕೊಟ್ಟಿದ್ದಾನು, ನೀವು ಪರಿವರ್ತನೆ ಮಾಡಿರಿ. ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗಿರ್ತೈತಿ, ಅನ್ನ ಸಾಬ್ ಜೊಲ್ಲೆ ಅವ್ರಿಗಿರ್ತೈತಿ, ಸತೀಶ್ ಜಾರಕಿಹೊಳಿ ಇರ್ತೈತಿ. ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತೀವಿ, ರಾಜಕಾರಣ ಇರ್ತೈತಿ, ಅವರು ನಮಗೆ ಮಾಡ್ತಾರೆ ಅಂದ್ರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ. ಆದರೆ ಎಲ್ಲರೂ ಕೂಡಿ ಕಡೆಗೆ ಏನು ಮಾಡ್ಬೇಕ್ರಿ,